ವೇದಿಕೆಯ ಹೆಸರು ಲಿಂಗಾಯತ ಪಂಚಮಸಾಲಿ ಸಂಘರ್ಷ ಸಮಾವೇಶ ಅಂತ ಹೆಸರಿಟ್ಟಿದ್ದೀವಿ. ಬೆಳಗ್ಗೆ 10 ಗಂಟೆ ಸಮಾವೇಶ ನಡೆಯುತ್ತೆ. ನಮ್ಮ ಜಿಲ್ಲಾಧಿಕಾರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಹೋರಾಟಕ್ಕೆ ಮಣಿದು ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಒಪ್ಪಿಗೆ ಕೊಟ್ಟಿದ್ದಾರೆ. ನಮ್ಮ ಹತ್ರ ಬಂದು ಸ್ವತಃ ಜಿಲ್ಲಾಧಿಕಾರಿಗಳು, ನಗರ ಆಯುಕ್ತರು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಂದು ಒಪ್ಪಿಗೆ ಸೂಚಿಸಿದ್ದಾರೆ. ಹಾಗಾಗಿ ಯಾವುದೇ ರೀತಿಯಾಗಿರುವಂತಹ ಭಯದ ವಾತಾವರಣದಲ್ಲಿ ನಿರ್ಭಯವಾಗಿ ಧೈರ್ಯದಿಂದ ಈ ಮುಂಚೆ ಯಾವ ರೀತಿ ಉತ್ಸಾಹದಿಂದಿದ್ರೆ 100 ಪಟ್ಟು 100,000ದೊಂದಿಗೆ ನಾಳೆ ನಡೆಯುವಂತಹ ಈ ಹೋರಾಟಕ್ಕೆ ತಾವೆಲ್ಲರೂ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು. ಟೊಯೋಟಾ ಶೋರೂಮ್ ಇದೆಯಲ್ಲ, ಟೊಯೋಟಾ ಶೋರೂಮ್ ಹಿಂಭಾಗದಲ್ಲಿಯೇ ಈ ಒಂದು ವೇದಿಕೆ ಬಹಳ ಎತ್ತರ ಪ್ರದೇಶದಲ್ಲಿ ಕೊಂಡೆಸ್ಕೊಪ್ಪ ಅಂತ ಏರಿಯಾ, ಇದೇ ಪ್ರದೇಶದಲ್ಲಿ ವೇದಿಕೆ ಮಾಡಲಾಗ್ತದೆ. ಬರುವಂತ ಎಲ್ಲಾ ಜನರು ಸಹ ಪ್ರಸಾದ ವ್ಯವಸ್ಥೆ ಮಾಡಲಿಕ್ಕೆ ತಯಾರಿ ಮಾಡಲಾಗಿದೆ. ಬರುವಂತ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಪ್ರಸಾದದ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ನಿಮಗೆ ಆಸಕ್ತಿ ಇದ್ರೆ ರೊಟ್ಟಿ ಬುತ್ತಿ ಕಟ್ಕೊಂಬರ್ರಿ. ಇಲ್ಲಿ ಅಂತೂ ಬರುವಂತ ಎಲ್ಲಾ ಸಾವಿರಾರು ಜನರಿಗೆ, ಲಕ್ಷಾಂತರ ಜನರಿಗೆ ಪ್ರಸಾದ ವ್ಯವಸ್ಥೆ ಮಾಡಲಿಕ್ಕೆ ಸಮಿತಿ ಇವತ್ತು ಸನ್ನದ್ಧವಾಗಿದೆ. ನಾಳೆ ನಡೆಯುವಂತ ಸಮಾವೇಶ ಮಧ್ಯಾಹ್ನ ಬಹುತೇಕ 1 ಗಂಟೆ ಸಮಾವೇಶ ಆಗುತ್ತೆ. ಅಷ್ಟೊಳಗಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಈ ಸಮಾಜದ ಹಕ್ಕೊತ್ತಾಯವಾಗಿರ್ತಕ್ಕಂಥ 2A ಮೀಸಲಾತಿಯನ್ನ ಮತ್ತು ಈ ಸಮುದಾಯದ ಹಕ್ಕೊತ್ತಾಯವಾಗಿರ್ತಕ್ಕಂಥ ಸೆಂಟ್ರಲ್ OBC ಶಿಫಾರಸು ಆದೇಶ ಪತ್ರವನ್ನು ಎರಡನ್ನೂ ತೆಗೆದುಕೊಂಡ್ಬಿಟ್ಟು ವೇದಿಕೆಯಲ್ಲಿ ಒಪ್ಪಿಸಿದ್ದೆ ಆದ್ರೆ ಹೈದರಾಬಾದ್ನ ತಂದಿರತಕ್ಕಂಥ ಮುತ್ತಿನ ಹಾರವನ್ನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳು ಹಾಕಿ ಅಭಿನಂದಿಸ್ತೀವಿ. ಇಲ್ಲದೆ ಹೋದ್ರೆ ಹರಹರ ಮಹಾದೇವ್ ಅಂತೇಳಿ ಸುವರ್ಣ ವಿಧಾನಸೌಧಕ್ಕೆ ಶಾಂತಿಯಿಂದ ಮುತ್ತಿಗೆ ಹಾಕೋ ಪ್ರಯತ್ನ ಮಾಡ್ತೇವೆ. ಎಲ್ಲಾ ವಾಹನಗಳನ್ನು ಸಹ ಯಾವುದೇ ವಾಹನಗಳನ್ನು ತಡೆಗಟ್ಟೋ ಪ್ರಯತ್ನ ಮಾಡಿದ್ರೆ, ಹತ್ತಿಕ್ಕೋ ಪ್ರಯತ್ನ ಮಾಡಿದ್ರೆ ಎಲ್ಲವನ್ನೂ ಬಿಡುಗಡೆಗೊಳಿಸಲಿಕ್ಕೆ ಇನ್ನೇನು ಕೆಲವೇ ನಿಮಿಷ ಜಿಲ್ಲಾಧಿಕಾರಿಗಳು ಎಲ್ಲ ಮೌಖಿಕ ಆದೇಶ ಮಾಡಿದ್ದಾರೆ. ಈಗ ಅಧಿಕೃತ ಆದೇಶ ಮಾಡ್ತಾರೆ. ಸ್ವತಃ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಸಹ ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಬಸವನ ಪಾಟೀಲ್ ಯತ್ನಾಳ್ ಅವರು, ಸಿದ್ದು ಸೌದಿ, ಅರವಿಂದ್ ಬೆಲ್ಲದು, CC ಪಾಟೀಲ್ರು